ನಮಸ್ಕಾರ ಗುರು, ನಾನು ನಿಮ್ಮ ಖರಾಬ್ ಕನ್ನಡಿಗ. ಸೊ ಇವತ್ತು ಏನಪ್ಪ ಕಂಟೆಂಟು ಅಂತ ಹೇಳಿದ್ರೆ, ಎಲ್ಲೂ ಟ್ರಾವೆಲ್ ಮಾಡ್ತಾ ಇಲ್ಲ, ಯಾವ ಜಾಗನೂ ತೋರಿಸ್ತಿಲ್ಲ. ಬದಲಾಗಿ ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟು ತುಂಬ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ, ಹಾಗೆ ತುಂಬ ಜನ ಬಿಗಿನರ್ಸ್ ಯೂಸ್ ಆಗ್ಬೋದು. ಈ ಪ್ರಾಡಕ್ಟಿಂದ ಕೆಲವು ಮೋಟೋ ವ್ಲಾಗಿಂಗ್ ಮಾಡೋರಿಗೆ ಅಥವಾ ನಾರ್ಮಲ್ ವ್ಲಾಗಿಂಗ್ ಮಾಡೋರ್ಗೂ ಕೂಡ ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ಆಗಲಿ ಅಥವಾ ಫೋನ್ ಆಗಲಿ ತುಂಬ ಹಿಂಸೆ ಅನ್ಸಿದ್ರೆ ಇಲ್ಲಾಂದರೆ ತುಂಬ ಕಡೆ ಒಂದ್ಸಲಿ ಕೈಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಯಾವ ಪ್ರಾಡಕ್ಟ್ ಏನು ಅಂತ ತೋರಿಸ್ತೀನಿ. ತುಂಬ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಸಿಕ್ತು. ಪ್ರೈಸ್ ಕೂಡ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ, ಇದು ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಸೊ ಆವಾಗಲೇ ತರಿಸಿದ್ದೀನಿ, ಒಂದ್ಸಲಿ ಓಪನ್ ಮಾಡಿ ನೋಡಿದ್ದೀನಿ, ಯಾಕೆಂದರೆ ಆಮೇಲೆ ಏನಾರು ಕಾಗಿಗೆ ಹಾರಿಸ್ಬಿಟ್ಟಿದ್ರೆ ಅಂತ. ಸೊ ಇದು ಪ್ರಾಡಕ್ಟ್ ಇದೆ, ಏನು ಹೆಂಗಿದೆ, ಒಳಗೆ ಏನೇನು ಸಿಗುತ್ತೆ, ಏನೇನು ಐಟಮ್ಸ್ ಇದೆ ಇದರಲ್ಲಿ ಅಂತ ನಾನು ಹೇಳ್ತೀನಿ. ಸೊ ನೀವು ಚಾನಲ್ಗೆ ಹೊಸಬರಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗುರು. ಕಂಟೆಂಟ್ ಕ್ರಿಯೇಟರ್ಸ್ನ, ಅದು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ. ಫುಲ್ ಎಲ್ಲ ಕಡೆ ನಾವೇ ಇರಬೇಕು. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಕನ್ನಡ ಫುಲ್ ರಾರಾಜಿಸ್ಬೇಕು ಆ್ಯಕ್ಚುಲಿ. ಸೊ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ಬನ್ನಿ, ಏನೇನು ಪ್ರಾಡಕ್ಟ್ ಇದೆ ಏನು ಅಂತ ನೋಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದೋಡ. ಸೊ ಪ್ರಾಡಕ್ಟ್ ಆ್ಯಕ್ಚುಲಿ ಹೇಳ್ದಂಗೆ ಓಪನ್ ಆಗಿಬಿಟ್ಟಿದೆ. ಏನಪ್ಪ ಈ ಪ್ರಾಡಕ್ಟು ಯಾವುದಪ್ಪ ಅಂತ ಹೇಳಿದ್ರೆ ಚೆಸ್ಟ್ ಸ್ಟ್ರ್ಯಾಪು ಸ್ನೇಹಿತರೆ, ನೋಡಿ. ಸೊ ಇದು ಚೆಸ್ಟ್ ಸ್ಟ್ರ್ಯಾಪು ಇಷ್ಟಿದೆ, ಇಷ್ಟು ಕೊಟ್ಟಿದ್ದಾರೆ. ಸೊ ಒಳಗೆ ಏನಿದೆ ಒಂದೊಂದಾಗಿ ನೋಡೋಣ. ಆ್ಯಕ್ಚುಲಿ ಒಂದೇ ಕೈಲಿ ಇಟ್ಕೊಂಡಿದ್ದೀನೆಲ್ಲ ಬಿಚ್ಚೋಕ್ಕಾಗಲ್ಲ. ಸೊ ಫುಲ್ ಇದನ್ನೆಲ್ಲ ತೆಗೆದು ಒಂದೇ ಸಲ ತೋರಿಸ್ತೀನಿ. ಸೊ ಇದರಲ್ಲಿ ಇದು ಚೆಸ್ಟ್ ಹಾಕೊಳ್ಳೋ ಇದು ಸ್ಟ್ರ್ಯಾಪ್ ಬರುತ್ತೆ. ಇದೊಂದು ಮೌಂಟ್ ಇದೆ, ಮತ್ತೆ ಒಂದು ಜೆ ಮೌಂಟ್ ಇದೆ. ಇದನ್ನು ಜೆ ಮೌಂಟ್ ಅಂತ ಏನೇ ಕರೀತಾರೆ ಅಂದರೆ ಆಬ್ವಿಯಸ್ಲಿ ಇದು ಜೆ ಥರ ಇದೆ ನೋಡಿ, ಜೆ ಶೇಪಲ್ಲಿದೆ. ಸೊ ಜೆ ಮೌಂಟು, ಇದೊಂದು ಸ್ಕ್ರೂ ಇದೆ, ಇದೊಂದು ಸ್ಕ್ರೂ ಕೊಟ್ಟಿದ್ದಾರೆ. ಹೆಂಗೆ ಹಾಕೋದು ಅಂತ ನಿಜ ನನಗೂ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನೋಡೋಣ. ಮತ್ತು ಇದು ಮೊಬೈಲ್ ಆ್ಯಕ್ಚುಲಿ ಇದು ಮೊಬೈಲ್ ಹೋಲ್ಡರು. ಕ್ಯಾಮ್ರಾ ಹೋಲ್ಡ್ ಕೂಡ ಮಾಡ್ಬೋದು, ಬಟ್ ಈ ಇದ್ರಲ್ಲಿ ಬರಲ್ಲ. ನೀವು ಡೈರೆಕ್ಟಾಗಿ ಕ್ಯಾಮ್ರಾಗೆ ಸ್ವಲ್ಪ ಬೇರೆ ಇದು ಬರುತ್ತೆ. ಇದು ಪರ್ಟಿಕ್ಯುಲರ್ಲಿ ಫಾರ್ ಮೊಬೈಲ್ ತೊಗೊಂಡಿರೋದು. ಇದನ್ನೆಲ್ಲ ಆ್ಯಕ್ಚುಲಿ ಒಂದೊಂದಾಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ನಾನು ತೋರ್ಸೋಕೆ ಹೋಗಲ್ಲ. ನೀವು ತೊಗೊಂಡ್ರೆ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡ್ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಫೈನಲಿ ಆಫ್ಟರ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತಿರ್ಗಾ ಮಾತ್ರ ತೆಗ್ದಾಕೊಳವಲ್ಲ. ಬನ್ನಿ, ಇದು ಹಾಕೊಂಡಾಗಿದೆ. ಸೊ ಈ ತರ ಫಿಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಇಟ್ಬಿಟ್ಟು ಸ್ಟೆಬಿಲಿಟಿ ಚೆಕ್ ಮಾಡ್ತೀನಿ, ಇಲ್ಲಿಂದ ವ್ಯೂ ತೋರಿಸ್ತೀನಿ ಇವಾಗ. ಬನ್ನಿ. ಸೊ ಇವಾಗ ನಾನು ಈ ಆ್ಯಂಗಲಿಂದ ನಾನು ತೋರಿಸ್ತೀನಿ. ನಾನು ಸ್ಟ್ರ್ಯಾಪ್ ಹಾಕೊಂಡಿದ್ದೀನಲ್ಲ, ಸೊ ಸ್ಟ್ರ್ಯಾಪ್ ಹಾಕ್ಕೊಂಡು ಸ್ಟ್ರ್ಯಾಪ್ ಆ್ಯಂಗಲ್ ಇದು. ಸೊ ಇದು ಈ ಥರ ಕಾಣುತ್ತೆ ಆ್ಯಕ್ಚುಲಿ ಸೆಟಪ್ ನೀವು ನೋಡಿದ್ರೆ. ಸೊ ನೋಡಿ, ಇದು ಚೆಸ್ಟ್ ಸ್ಟ್ರ್ಯಾಪ್ ಹಾಕ್ಕೊಂಡು, ಸ್ಟ್ರ್ಯಾಪ್ಗೆ ನಾನು ಮೊಬೈಲ್ ಹಾಕ್ಕೊಂಡಿದ್ದೀನಿ. ಮೊಬೈಲ್ ಹಾಕ್ಕೊಂಡ್ರೆ ಈ ಥರ ವ್ಯೂ ಇದೆ ನೋಡಿ, ಈ ಥರ ಇದೆ. ಸೊ ಈ ಥರ ಕಾಣುತ್ತೆ ನೋಡಿ, ಫೋಟೋಸು ಪ್ರತಿಯೊಂದು ಹಿಂಗೆ ಕಾಣುತ್ತೆ. ಈ ಕಡೆ ಸೈಡ್ ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ನೋಡಿ ಸ್ವಲ್ಪ ಮಿಸ್ಟಪ್ ಇವನೇನು ಮಾಡ್ತಾ ಇದ್ದಾನೆ, ಮಿಸ್ಟಪ್ ಆಗಿದೆ. ಬಾಯ್ಸ್ ರೂಮ್ ಅಂದರೆ ಹಿಂಗೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಥರ ಆ್ಯಂಗಲ್ ಬರುತ್ತೆ ನಿಮಗೆ ಚೆಸ್ಟ್ ಸ್ಟ್ರ್ಯಾಪಿಂದ. ಇದು ನೀವು ನೋಡ್ತಾ ಇರೋದು ಇಲ್ಲಿಂದ ನೋಡಿ, ಈ ಆ್ಯಂಗಲ್ ಇದೆ. ನನಗೆ ಎದೆಗೆ ಇದೆ, ಅಂದರೆ ಎದೆ ಹೈಟಿಗಿದೆ ಇದೆ. ಬಟ್ ಪರವಾಗಿಲ್ಲ, ನಾಟ್ ಬ್ಯಾಡ್ ನೋಡಿ. ಈ ಕ್ವಾಲಿಟಿ ಆಫ್ ದ ಸ್ಟ್ರ್ಯಾಪ್ ಕೂಡ ತುಂಬ ಚೆನ್ನಾಗಿದೆ. ಇದು ಮೆಟಲ್ ಇಲ್ಲ, ಇದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಈ ಪಾರ್ಟ್ ಏನಿದೆ, ಮೆಟಲ್ ಕೊಟ್ಟರೆ ಆಬ್ವಿಯಸ್ಲಿ ಅದಿನ್ನ ಭಾರ ಆಗುತ್ತೆ ಅನ್ಸುತ್ತೆ. ಬಟ್ ಸ್ಟ್ರ್ಯಾಪ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೋಡಿ, ಈ ಥರ ಬರುತ್ತೆ. ಲೈಟ್ ಕಾಣಿಸ್ತಿದ್ಯಾ ನೋಡಿ, ಈ ಥರ ಬರುತ್ತೆ ಸ್ಟ್ರ್ಯಾಪು. ಸೊ ಇಲ್ಲಿಗೆ ಬರುತ್ತೆ. ಬಟ್ ಆ್ಯಕ್ಚುಲಿ ಸ್ಟೆಬಿಲಿಟಿ ಇಲ್ಲ ಅಂತ ಅಂದ್ಕೊಂಡೆ, ಯಾಕೆಂದರೆ ನಾನು ಇನ್ನೊಂದು ಆ್ಯಂಗಲಿಂದ ತೋರಿಸಿದ್ನಲ್ಲ, ಅವಾಗ ಇಲ್ಲಿ ನನಗೆ ಏನು ಕಾಣಿಸ್ತಿತ್ತು ಅಲ್ಲಿ ಶೇಕ್ ಆಗ್ತಿತ್ತು. ಬಟ್ ಆಫ್ ಆಗೋಯ್ತು, ಲೈಟ್ ಆಫ್ ಆಗೋಯ್ತು. ಸೊ ಇಲ್ಲಿ ಚೆನ್ನಾಗಿ ಕಾಣಿಸ್ತು, ಇಲ್ಲಿ ಅಲ್ಲಾಡ್ತಿದೆ ಅಂತ ಕಾಣಿಸ್ತು ಮೊಬೈಲು. ಬಟ್ ಇಲ್ಲ, ಬಟ್ ರೆಕಾರ್ಡ್ ಆದಮೇಲೆ ವಿಡಿಯೋ ನೋಡಿದ್ರೆ ಸ್ಟೆಬಿಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದ್ರ ಪ್ರೈಸ್ ಎಲ್ಲ ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಾ. ಏನು ಹೇಳಿ, ಮಸ್ತಾಗಿದೆ ನೋಡಿ. ಲೈಟ್ ಮ್ಯಾನ್ ಅಲ್ಲಿ ನೋಡಿ, ಲೈಟ್ ಬಾಯ್ ನೋಡಿ, ಈ ಥರ ಇದೆ. ಚೆನ್ನಾಗಿದೆ ಅನ್ಸುತ್ತೆ. ಬಟ್ ಚೆನ್ನಾಗಿದೆ ಅನ್ನೋಕ್ಕಿಂತ ಆ್ಯಕ್ಚುಲಿ ಮೊಬೈಲಲ್ಲಿ ನೀವು ಹಿಂಗೆ ರೆಕಾರ್ಡ್ ಮಾಡ್ತಾ ಚೆಕ್ ಮಾಡಿದಾಗ ಅಲ್ಲಾಡ್ತಾ ಇದೆ, ತುಂಬ ಶೇಕ್ ಅನ್ಸುತ್ತೆ ವ್ಯೂಯರ್ಸ್ಗೆ ಅನ್ಸುತ್ತೆ. ಬಟ್ ಇಲ್ಲ, ರೆಕಾರ್ಡ್ ಮಾಡಿದ್ಮೇಲೆ ವಿಡಿಯೋ ನೀವು ಚೆಕ್ ಮಾಡಿದಾಗ ತುಂಬ ಸ್ಟೆಬಿಲಿಟಿ ಚೆನ್ನಾಗಿದೆ, ಹಾಗೆ ಕಂಫರ್ಟ್ ಇದೆ. ಮತ್ತು ಸ್ಟ್ರ್ಯಾಪ್ ಏನಿದೆ ನೀವು ನೋಡ್ತಾ ಇರೋದು, ಸ್ಟ್ರ್ಯಾಪು ತುಂಬ ಒಳ್ಳೆ ಕ್ವಾಲಿಟಿ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ 3 ಈ ಥರದವ್ರು ಇರ್ತಾರೆ, 390. ಆ್ಯಕ್ಚುಲಿ ಅದು ಹೇಳಬೇಕು, ಪ್ರಮೋಷನ್ ಅಲ್ಲ ಇದು, ಯಾವುದೇ ಥರದ ಪ್ರಮೋಷನ್ ಅಲ್ಲ.
ನಾನು ತಗೊಂಡಿದ್ದೀನಿ, ಇದು ಇಗ್ನೋರ್ ಮಾಡಿ, ಇಲ್ಲಿ ಏನೇನು ಬಟ್ಟೆಗಳು ಕಾಣಿಸ್ತಾ ಇದೆ ಅಂತ. ಇದು ಪ್ರಮೋಷನ್ ಅಲ್ಲ, 399 ತಗೊಂಡ್ಬಂತಿದ್ದು. ಪ್ರಾಡಕ್ಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ಥರದವ್ರು ಇದ್ರೆ ವ್ಲಾಗ್ ಮಾಡಕ್ಕೆ ನೋಡ್ಕೊಂಬಿಡಿ ಅವನು. 399ಗೆ ಆ್ಯಕ್ಚುಲಿ ನಂಗೆ ಸಿಕ್ಕಿದ್ದು. ಇದನ್ನ ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಹೋಗಿ ನೀವು ಚೆಕ್ಔಟ್ ಮಾಡಿ ತಗೊಳ್ಳಿ. ತುಂಬ ಯೂಸ್ ಆಗುತ್ತೆ ಫಾರ್ ಬಿಗಿನರ್ಸ್. ಕೈಯಲ್ಲಿ ಇಟ್ಕೊಂಡು ಎವ್ರಿ ಟೈಮ್ ಮಾಡೋಕ್ಕಾಗಲ್ಲ ಕೆಲವು ಕಡೆ, ಸೊ ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ತುಂಬ ಕ್ಲಮ್ಸಿ ಅಂತ ಕೆಲವ್ರಿಗೆ ಅನ್ಸ್ಬೋದು, ಬಟ್ ಕ್ಯಾಮ್ರಾ ಕೂಡ ಫಿಟ್ ಮಾಡ್ಬೋದು. ಕ್ಯಾಮ್ರಾ ನೀವೇನೋ ಗೋಪ್ರೋ ಇದ್ರೆ ಅಥವಾ DJI Osmo ಕ್ಯಾಮ್ ಇದ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತಾ. ಸೊ ಈ ವ್ಲಾಗು ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಸುತ್ತೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ನಾನು ಹೇಳೋದೊಂದೇ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಿಮ್ಮ ಅಭಿಮಾನಿ ಸರ್, ಅಭಿಮಾನಿ ಕನ್ನಡ. ಸದ್ಯಕ್ಕೆ ನಮ್ಮ ಹೆಸರು ಇವಾಗಲೇ ರಿವೀಲ್ ಮಾಡಿದ್ರೆ ನನ್ನ ಹೆಸರು ಒಂದೇ, ಅದಕ್ಕೆ ಪ್ರಾಬ್ಲಮ್ ಆಗೋಗುತ್ತೆ. ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಫಾಲೋವರ್ ಆಗೋಗ್ತಾರೆ, ಅದೊಂದು ಪ್ರಾಬ್ಲಮ್. ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಆಗ್ತಾ ಇರುತ್ತೆ, ಇವನ್ ಫಾಲೋವರ್ಸ್ ನಮ್ಮ ಸಬ್ಸ್ಕ್ರೈಬರ್ ಆಗ್ತಾರಾ? ಮಾಡ್ಕೊಡಿದ್ದು ಸೈಡ್ಸ್ ನೀವು ನೋಡಿ ಎಲ್ಲೆಲ್ಲಿ ಲೂಸ್ ಬೇಕು ನೋಡಿ, ನಿಮ್ಗೆ ಹಿಂಗೆ ನೋಡಿ ಎಲ್ಲೆಲ್ಲಿ ಲೂಸ್ ಬೇಕಾಗುತ್ತೆ. ಆಬ್ವಿಯಸ್ಲಿ ಇಲ್ಲಿ ಇದೆರಡು ನೀನು ಹಾಕೋಬೇಕ್ರಿ, ಇತ್ತು ಬಿಚ್ಬಿಟ್ಟಿದೀನಿ ಇವಾಗ. ಕೈ ಹಾಕೋದು ಕೈ ಒಳಗಡೆ ಹಾಕಿಬ್ರು, ಬಟ್ ಇದ್ರ ಹಿಂಗ್ ಬರ್ಲಿ, ಹಿಂಗೆ ಹಿಂಗ್ ಬಂದಾಗ ಸ್ಟ್ರೈಟ್ ಬರುತ್ತೆ. ಇಲ್ಲ ಹಿಂಗ್ ಹಾಕೊಳ್ಳಿ, ಹೇಳ್ತೀನಿ. ಮೂತಿಗೆ ಇದು ಹಾಕೊಳ್ಳಿ. ಓ ಅಂದ್ರೆ